ಶ್ರೀ ಸದ್ಗುರು ಯೋಗಿನಾರಾಯಣ ಯತೀಂದ್ರರ ಮಠ ಶ್ರೀ ಕ್ಷೇತ್ರ ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ದಿನಾಂಕ 8/7/2025ರಿಂದ ದಿನಾಂಕ 10/7/2025ರವರೆಗೆ ನಡೆಯಲಿರುವ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಭಕ್ತಾದಿಗಳ ದಾಸೋಹಕ್ಕಾಗಿ ಕೋಲಾರ ತಾಲೂಕು ಉತ್ತೂರು ಹೋಬಳಿ ಆರ್ಟಿ ಮಲ್ಲಂಡಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಆಶ್ರಮದ ಸಮಿತಿ ವತಿಯಿಂದ ತರಕಾರಿ, ದವಸ ಧಾನ್ಯಗಳನ್ನು ಶ್ರೀ ಕ್ಷೇತ್ರ ಕೈವಾರಕ್ಕೆ ಕಳಿಸಿಕೊಡಲಾಯಿತು. ಯೋಗಿ ನಾರಾಯಣ ಯತೀಂದ್ರರ ಮಠದ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ, ಅಂದರೆ ಮೊದಲನೇ ವರ್ಷದ ಅಂಗವಾಗಿ ಇವರು ದವಸ ಧಾನ್ಯಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತರಕಾರಿ ಮತ್ತು ದವಸ ಧಾನ್ಯಗಳನ್ನು ಕಳಿಸಿಕೊಡಲಾಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ಆರ್ಟಿ ಮಲ್ಲಂಡಳ್ಳಿ, ಮಾವಳ್ಳಿ, ವೇಣುಗೋಪಾಲಪುರ, ಆಲಗಾನಹಳ್ಳಿ, ಚಲಗಾನಹಳ್ಳಿ ಜೊತೆಗೆ ಉತ್ತೂರು ಹೋಬಳಿಯ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸಹ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ತರಕಾರಿ ಮತ್ತು ದವಸ ಧಾನ್ಯಗಳನ್ನು ಕಳಿಸಿಕೊಡಲಾಯಿತು. ಇದಕ್ಕಾಗಿ ವಿಶೇಷ ಪೂಜೆಯನ್ನು ಶ್ರೀ ಯೋಗಿನಾರಾಯಣ ಯತೀಂದ್ರರ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕೈವಾರದ ಶ್ರೀ ಕ್ಷೇತ್ರ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಒಂದು ಜಯಂತ್ಯೋತ್ಸವ ಮತ್ತು ಸಂಗೀತೋತ್ಸವದ ಪ್ರಯುಕ್ತ 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು ಸುಮಾರು 10,000 ಜನ ಸಂಗೀತಗಾರರು ಅಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಅವರ ಪ್ರತಿಭೆಯನ್ನು ಗುರುತಿಸಲು ಸುಮಾರು 7 ರಿಂದ 8 ಲಕ್ಷ ಭಕ್ತಾದಿಗಳು ಆ ಕೈವಾರ ಕ್ಷೇತ್ರಕ್ಕೆ ಆಗಮಿಸಲಿದ್ದು, ಅಲ್ಲಿ ನಡೆಯುವ ಅನ್ನದಾನಕ್ಕೆ ನಮ್ಮ ಕೋಲಾರ ತಾಲೂಕು ಉತ್ತೂರು ಹೋಬಳಿಯ ಆರ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳು, ಮಾವಳ್ಳಿ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಂದ ಭಕ್ತಾದಿಗಳು ಕೊಟ್ಟಿರುವ ದವಸ ಧಾನ್ಯಗಳು ಮತ್ತು ತರಕಾರಿಗಳನ್ನು ನಾವು ಈ ದಿವಸ ಈ ಯೋಗಿನಾರಾಯಣ ಯತೀಂದ್ರರ ಆಧ್ಯಾತ್ಮಿಕ ಕೇಂದ್ರದಿಂದ ಕಳಿಸ್ಕೊಡ್ತಾ ಇದ್ದೀರಿ. ಈ ಒಂದು ಸಮಾರಂಭ ಅಥವಾ ಈ ಒಂದು ಚಿಕ್ಕ ಕಾರ್ಯಕ್ಕೆ ನಿನ್ನೆ ಈ ಮಠದ ಅಧ್ಯಕ್ಷರಾದಂಥ ವೆಂಕಟಾಚಲಪತಿ ಅವರು, ಅಂದರೆ ಬುಲ್ಮಾಮ ಅವರು ನಿನ್ನೆ ಬೆಳಗ್ಗೆ ಮತ್ತು ಅಡುಗೆ ಭಟ್ರಾದಂಥ ರಮೇಶ್ ಅವರ ಹತ್ರ 3 ಜನ ಕೂತ್ಕೊಂಡು, ಅಣ್ಣ ಈ ರೀತಿ ಕೋಲಾರದಲ್ಲಿ ಚಿಟ್ಟಣ್ಣ, ರೋಜ್ ಶಂಕರಣ್ಣ, ಯಂಗಸ್ವಾಮಣ್ಣ ಎಲ್ಲ ಆಶ್ವತ್ ಮಾಸ್ಟ್ರು ಎಲ್ಲನೂ ಈ ರೀತಿ ಏನಾದರೂ ದವಸ ಧಾನ್ಯಗಳು ಕೊಡೋವಂಥ ಒಂದು ಪರಿಸ್ಥಿತಿ ಇದ್ದರೆ ಅದನ್ನು ಕಲೆಕ್ಷನ್ ಮಾಡಿ ಕೊಡ್ಬೋದು ಅಂತೇಳಿ ಹೇಳಿದ್ದಾರೆ. ಅಂತಾಗ ತಕ್ಷಣವೇ ನಾವು ನಮ್ಮ ಗ್ರಾಮದ ನಮ್ಮ ದೊಡ್ಡಪ್ಪನವರಾದಂಥ ಸೀನಣ್ಣವ್ರ ಮುಖಾಂತರ ಈ ಒಂದು ಕೇಂದ್ರ ಸ್ಥಾನಕ್ಕೆ ಅವ್ರ ಕಾಳುಗುಣವೋ ಅಥವಾ ಏನೋ ಗೊತ್ತಿಲ್ಲ, ಇದೊಂಥರ ಮುಂಕು ಮುಚ್ಚಿದ ರೀತಿಯಲ್ಲಿತ್ತು. ಡಾಕ್ಟರ್ ಲಕ್ಷ್ಮಯ್ಯ ಸರ್ ಅವರು ಇಲ್ಲಿ ಬಂದು ಮೊನ್ನೆ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಇರುವಂಥ ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳನ್ನು ಕಮ್ಮಸಂದ್ರದ ಕ್ಷೇತ್ರದ ಆಡಳಿತಾಧಿಕಾರಿಗಳಾದಂಥ ಕುಮಾರಕ್ಕನವರು ಸುಮಾರು ಒಂದು 3 ರಿಂದ 4 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ತಿಂಗಳ ಹಿಂದೆ ಬಹಳ ಬೃಹದಾಕಾರವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಆ ಕಾರ್ಯಕ್ರಮ ಆದ ತಕ್ಷಣ ನಾವು ಡಾಕ್ಟರ್ನ ಕೇಳಿದಾಗ ಸೀನಣ್ಣವ್ರ ಮುಖಾಂತರ ಆಯ್ತಪ್ಪ ಎಲ್ಲ ಮಾತಾಡಿ ಸಮಯ ಇಲ್ಲ ಅಂತ ಹೇಳಿದ್ರು. ಅಣ್ಣ ಆಯಿತು, ಎಷ್ಟು ಮೂಟೆ ಆದರೆ ಅಷ್ಟು ಮೂಟೆ ಕಳಿಸ್ಕೊಡೋಣ ಅಂತ ಹೇಳಿದಾಗ ಎಲ್ಲ ಭಕ್ತಾದಿಗಳು ಅವರು ಫೋನ್ ಮಾಡಿ ನಮಗೆ ಅಪ್ಪ ನಮ್ಮ